ಎಲ್ಲರಿಗೂ ಸಹ ನಮಸ್ಕಾರ. ಇವತ್ತು ನಾವು ಮಂತ್ರಾಲಯಕ್ಕೆ ಬಂದಿದ್ದೇವೆ. ಮಧ್ಯರಾತ್ರಿ ಬಂದು ಮುಟ್ಟಿದ್ದು ನಾವು ಮಧ್ಯಾಹ್ನ ದರ್ಶನಕ್ಕಂತ ಈಗ ಹೋಗ್ತಿದ್ದೇವೆ. ದೇವಸ್ಥಾನದ ಆವರಣದಲ್ಲಿ ಚಪ್ಪಲ್ ಬಿಡಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಎಲ್ಲ ರೂಮ್ ಹತ್ತಿರವೇ ಚಪ್ಪಲ್ ಬಿಟ್ಟು ಬಂದರೆ ನಾವು ಇಲ್ಲಿ ಬಿಸಿಲಲ್ಲಿ ನಡಿಲಿಕ್ಕೆ ಆಗ್ತಿಲ್ಲ, ನಮಗೆ ಕಾಲು ಸುಟ್ಟೋಗ್ತುಂಟು. ನಾವು ಹೋದ ಸರ್ತಿ ಬಂದಾಗ ಇಷ್ಟು ರಶ್ ಇದ್ದಾಗೆ ಕಾಣಿಸಲಿಲ್ಲ, ಆದರೆ ಈ ಸರ್ತಿ ಸ್ವಲ್ಪ ಜಾಸ್ತಿಯೇ ರಶ್ ಉಂಟು. ಬಹುಶಃ 3 ದಿವಸ ಕಂಟಿನ್ಯೂಸ್ ರಜೆ ಇತ್ತಲ್ಲ, ಆ ಕಾರಣದಿಂದ ಇರ್ಬೋದು. ದರ್ಶನ ಕೊಟ್ಟಿದ್ದೇವೆ. ನಮ್ಮ ಫ್ಯಾಮಿಲಿ ಎಲ್ಲರೂ ಮಂತ್ರಾಲಯಕ್ಕೆ ಬಂದಿದ್ವಿ. ರಾಯರ ದರ್ಶನ ಆಯಿತು. ರಾಯರ ದರ್ಶನದ ನಂತರದಲ್ಲಿ ಈಗ ನಾವು ಅನ್ನಪೂರ್ಣೆಗೆ ಹೋಗ್ತಾ ಇದ್ದೇವೆ. ಇಲ್ಲಿಂದ ನಂತರದಲ್ಲಿ ಅನ್ನಪೂರ್ಣೆಯನ್ನು ಸ್ವೀಕರಿಸಿ ನಾವು ಬಿಚ್ಚಾಲೆ ಮತ್ತು ಪಂಚಮುಖಿ ಆಂಜನೇಯ ಅವರದ್ದೆಲ್ಲ ದರ್ಶನಕ್ಕೆ ಹೋಗ್ತಾ ಇದ್ದೇವೆ. ಸಂಜೆ ನಾವು ಪರಿಮಳ ಪ್ರಸಾದ ಸೇವೆಗೆ ಹೋಗ್ತೇವೆ ಅಂತ ಆಫೀಸ್ನಲ್ಲಿ ಹೇಳಿ ಬಂದಿದ್ದೇವೆ. ಅದಾದ ನಂತರದಲ್ಲಿ ನಾಳೆ ಬೆಳಗ್ಗೆ ನಮ್ಮ ಪಾದಪೂಜಾ ಕಾರ್ಯಕ್ರಮ ಮತ್ತು ಸಂಸ್ಥಾನ ಪೂಜಾ ಕಾರ್ಯಕ್ರಮದಲ್ಲಿ ನಾಳೆ ಭಾಗವಹಿಸಲಿಕ್ಕೆ ನಾವೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಥ್ಯಾಂಕ್ ಯು. ನಾವಿಲ್ಲಿ ಊಟ ಮುಗಿಸಿ ಬಂದು ಈಗ ರೆಸ್ಟ್ ಮಾಡ್ಲಿಕ್ಕೆ ಅರ್ಧ ಗಂಟೆ ರೆಸ್ಟ್ ಮಾಡ್ಲಿಕ್ಕಿದ್ದವರು 1.5 ಗಂಟೆ ರೆಸ್ಟ್ ಮಾಡಿ ಈಗ ಹೊರಟಿದ್ದೇವೆ. 6 ದೇವಸ್ಥಾನಗಳನ್ನು ನೋಡಲಿಕ್ಕೆ ಈ ಗಾಡಿಯಲ್ಲಿ ಹೊರಟಿದ್ದೇವೆ. ಅದು ನೋಡಿಕೊಂಡು ಬಂದು ಅದಾದ್ಮೇಲೆ ಪುನಃ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಮಂತ್ರಾಲಯಕ್ಕೆ, ಮತ್ತೆ ಶಾಪಿಂಗ್ ಮತ್ತೆ ಮತ್ತೆ ಮಲಗು ಮತ್ತೆ ಮಲಗಿದ್ರೆ